ನಾವು ಹೀಗೆ ಮಾಡಿದ್ರಿಂದ ನಮಗೆ 5000 ಉಳೀತು. ನಾವು ಯೂಸ್ ಮಾಡಿದ್ದು ಸಿಮೆಂಟ್ ಇಟ್ಟಿಗೆ. ಒಂದು ಇಟ್ಟಿಗೆಗೆ 30 ರೂಪಾಯಿ ಬೀಳುತ್ತೆ. ತುಂಬಾ ಖರ್ಚು ಮಾಡಿ ಕಟ್ಟಿಸ ಪ್ರಯೋಜನ ಇಲ್ಲ. ಅಗಲ ಕೂಡ 3 ಫೀಟ್, ಎತ್ತರ ಕೂಡ 3 ಫೀಟ್ ಒಂದೊಂದು ಗೂಡಿದ್ದು. ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸಿಮೆಂಟ್ ಶೀಟ್. ಇಲ್ಲಾಂದ್ರೆ ಅಂಕದ ಕೋಳಿಗಳು ವೇಸ್ಟ್ ಆಗುತ್ತೆ. 800 ರುಪೀಸ್ ಒಂದು ಶೀಟಿಗೆ. ಯಾಕಂದ್ರೆ ಕೋಳಿಗಳಿಗೆ ನಿಲ್ಲಿಕ್ಕೆ ಎಲ್ಲ ಸುಲಭ ಆಗ್ತದೆ ಅಂತ. ಆಕ್ಚುಲಿ ಕೆಲವರಿಗೆ ಅನಿಸಬಹುದು ತುಂಬಾ ಎತ್ತರ ಆಯ್ತು, ಇಷ್ಟು ಎತ್ತರ ಬೇಡ ಕೋಳಿಗಳಿಗೆ ಅಂತ. ಆಕ್ಚುಲಿ ಈ ಐಡಿಯಾ ತುಂಬಾ ಯೂಸ್ಫುಲ್ ಆಗುತ್ತೆ, ನೀವು ಕೂಡ ಯೂಸ್ ಮಾಡಬಹುದು. ಅಂಕದ ಕೋಳಿಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಆದಷ್ಟು ಕಮ್ಮಿ ಖರ್ಚಿನಲ್ಲಿ ಮಾಡುವ ಹಾಗೆ ಮಾಡಬೇಕು. ಶೀಟಿಗೆ 350 ರೂಪಾಯಿ. ನಾವು ಒಟ್ಟಿಗೆ 8 ಶೀಟ್ ತಂದ್ವಿ. ಅಂಕದ ಕೋಳಿಗಳಿಗೆ ಹಾಗೆ ಇರಲೇಬಾರ್ದು, ಕೊಟ್ಟೆ ಎಲ್ಲ ಶಾರ್ಪ್ ಆಗಿರ್ಬೇಕು. ಇದೇ ಮೆಟೀರಿಯಲ್ ತುಂಬಾ ನಿಮ್ಗೆ ಲಾಸ್ ಆಗುತ್ತೆ ಅಂತ ಈ ಚಿಲ್ಕ ಯೂಸ್ ಮಾಡಬೇಡಿ. ಇನ್ನೊಂದು ನಾನು ಫಸ್ಟ್ ಗೆ ತೋರಿಸಿದ ಚಿಲ್ಕವನ್ನು ಯೂಸ್ ಮಾಡಿ. ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ಲಾಸ್ಟ್ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ ಗೂಡನ್ನು ನಾವು ಹೇಗೆ ತಯಾರಿಸಿದ್ವಿ ಅಂತ. ಗೂಡಿನ ಫೌಂಡೇಶನ್ ಇಂದ ಹಿಡಿದು ಲಾಸ್ಟ್ ಶೀಟ್ ಹಾಕುವವರೆಗೆ ಕಬ್ಬಿಣದ ಕೆಲಸ ಎಲ್ಲ ಡೀಟೇಲ್ ಆಗಿ ತೋರಿಸಿದ್ವಿ, ಹೇಗೆಲ್ಲ ವರ್ಕ್ ಆಯ್ತು ಅಂತ. ಸೊ ಆ ವಿಡಿಯೋಗೆ 18,000 ವ್ಯೂಸ್ ಬಂದಿದೆ ಯೂಟ್ಯೂಬ್ ಅಲ್ಲಿ. ಹಾಗೇನೆ ಇನ್ಸ್ಟಾಗ್ರಾಮ್ ನಲ್ಲಿ 1,10,000 ವ್ಯೂಸ್ ಬಂದಿದೆ. ಸೊ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರು, ಮತ್ತೆ ಪರ್ಸನಲ್ ಮೆಸೇಜ್ ಕೂಡ ಮಾಡಿದ್ರು, ಗೂಡಿಗೆ ಎಷ್ಟು ಖರ್ಚಾಯ್ತು, ಇಂಚ್ ಬೈ ಇಂಚ್ ಎವ್ರಿ ಮೆಟೀರಿಯಲ್ ಇದ್ದು ಕಾಸ್ಟ್ ಹೇಳಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಮಾಡ್ತಾ ಇದ್ದೇನೆ, ನೀವು ನೋಡಿ. ಆಕ್ಚುಲಿ ಫಸ್ಟ್ ಇಂದ ಬರೋದಾದ್ರೆ ಫೌಂಡೇಶನ್ ಗೆ ನಾವು ಕೆಂಪು ಕಲ್ಲು ಯೂಸ್ ಮಾಡಿದ್ದು. ಆಕ್ಚುಲಿ ಕೆಂಪು ಕಲ್ಲಿಗೆ ನಮಗೆ ಕಾಸ್ಟ್ ಬೀಳಿಲ್ಲ, ಯಾಕಂದ್ರೆ ಮೊದಲೇ ಇಲ್ಲಿ ನಮ್ಮ ಹತ್ರ ಕೆಂಪು ಕಲ್ಲಿತ್ತು. ಸೊ ಅದನ್ನು ಯೂಸ್ ಮಾಡಿದ್ವಿ. ಪಾಯ ಅಂತ ತೆಗಿಲಿಲ್ಲ, ಡೈರೆಕ್ಟ್ ಮೇಲಿಂದಾನೆ ಕಟ್ಕೊಂಡು ಹೋದ್ವಿ, ಯಾಕಂದ್ರೆ ತುಂಬಾ ವೆಯ್ಟ್ ಬೀಳಲ್ಲ ಅಂತ. ನೆಕ್ಸ್ಟ್ ಆ ಫೌಂಡೇಶನ್ ಇಂದ ಮೇಲೆ ಕಟ್ಲಿಕ್ಕೆ ನಾವು ಯೂಸ್ ಮಾಡಿದ್ದು ಸಿಮೆಂಟ್ ಇಟ್ಟಿಗೆ. ಒಂದು ಇಟ್ಟಿಗೆಗೆ 30 ರೂಪಾಯಿ ಬೀಳುತ್ತೆ. ನಾವು ಆಕ್ಚುಲಿ 150 ಇಟ್ಟಿಗೆ ತಂದಿದ್ವಿ. ಸೊ ಅದಕ್ಕೆ ನಂಗೆ 5000 ತನಕ ಆಯ್ತು, ಪ್ಲಸ್ ವೆಹಿಕಲ್ ಚಾರ್ಜಸ್ ಸೇರಿ 5150 ಆಯ್ತು. ಇಟ್ಟಿಗೆ ಎಷ್ಟು ಬೇಕಾಗಬಹುದು ಅಂತ ನಾನೇ ಕ್ಯಾಲ್ಕುಲೇಟ್ ಮಾಡಿದೆ. ಆಕ್ಚುಲಿ ಇದು 14 ಗೂಡು ಇರೋದ್ರಿಂದ 8 ಗೋಡೆಗಳು ಬರುತ್ತದೆ. ಸೊ 8 ಗೋಡೆಗೆ ಮೆಜರ್ಮೆಂಟ್ ಮಾಡಿ ನಾನೇ ಒಂದು ಇಟ್ಟಿಗೆಗೆ ಅಂದಾಜು ಹೇಳಿದ್ದು 150 ಆಗ್ಬೋದು ಅಂತ. ಪ್ರತಿ ಗೋಡೆಯಿಂದ ಗೋಡೆಗೆ 3 ಫೀಟ್ ಅಗಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ವಿ. ಸೊ ಅಗಲ ಕೂಡ 3 ಫೀಟ್, ಎತ್ತರ ಕೂಡ 3 ಫೀಟ್ ಒಂದೊಂದು ಗೂಡಿದ್ದು. ಬಟ್ ಏನಾಯ್ತು ಅಂದ್ರೆ ಫಸ್ಟ್ ಇದು 2 ಗೂಡು ದೊಡ್ಡದಾಗಿದೆ, ಕೆಳಗೆ ಗೂಡು ಮತ್ತು ಮೇಲೆ ಗೂಡು ಸ್ವಲ್ಪ ದೊಡ್ಡದಿದೆ. ಆಕ್ಚುಲಿ ನಾವು ಹೀಗೆ ಮಾಡಿದ್ರಿಂದ ನಮಗೆ 5000 ಉಳೀತು. ಏನಂದ್ರೆ ಆಕ್ಚುಲಿ ನಮ್ದು ಮೊದಲೇ ಕಾಂಪೌಂಡ್ ಇತ್ತು, ಕಾಂಪೌಂಡ್ ಗೆ ಅಟ್ಯಾಚ್ ಮಾಡಿ ಕಟ್ಟಿದ್ದು. ಸೊ ಇಷ್ಟು ಇಟ್ಟಿಗೆ ಉಳಿತು. ಸಾಧಾರಣ ಒಂದು 70 ರಿಂದ 80 ಇಟ್ಟಿಗೆ ಬೇಕಾಗಬಹುದಿತ್ತು, ಅದು ಉಳಿತು. ಸೊ 2 ಸಾಲು ಇಟ್ಟಿಗೆಯಲ್ಲಿ ಮುಗೀತು ಈ ಕೆಲಸ. ಕಾಂಪೌಂಡ್ ಮೇಲೆ 2 ಸಾಲು ಕಟ್ಟಿದ್ವಿ ಅಷ್ಟೇ. ಫೌಂಡೇಶನ್ ಇಂದ 4 ಸಾಲು ಇಟ್ಟಿಗೆ ಕಟ್ಟಿ ಆದ್ಮೇಲೆ ನಾವು ಸಿಮೆಂಟ್ ಶೀಟ್ ಯೂಸ್ ಮಾಡಿ ಫ್ಲೋರ್ ಮಾಡಿದ್ವಿ. ಇದನ್ನು ನೋಡಿ, ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸಿಮೆಂಟ್ ಶೀಟ್. ಈ ಸಿಮೆಂಟ್ ಶೀಟ್ ಅರ್ಧ ಇಂಚಿದ್ ನಾವು ತಂದದ್ದು. ಇದಕ್ಕೆ ಆಕ್ಚುಲಿ 800 ರುಪೀಸ್ ಒಂದು ಶೀಟಿಗೆ. ಇದು 8 ಫೀಟ್ ಉದ್ದ ಮತ್ತು 4 ಫೀಟ್ ಅಗಲ ಇರ್ತದೆ. ನಮ್ಗೆ ಅಷ್ಟು ಬೇಕಿರ್ಲಿಲ್ಲ, ಸೊ ಸ್ವಲ್ಪ ಕಟ್ ಮಾಡಿದ್ವಿ ಅಗಲ. ನಾವು ಟೋಟಲ್ 3 ಶೀಟ್ ತಂದಿದ್ವಿ. ಸ್ವಲ್ಪ ಮತ್ತೆ ಉಳಿತದೆ, ಅದಕ್ಕೆ ನಾವು ಪೀಸ್ ಇದ್ದದನ್ನು ಹಾಕಿದ್ವಿ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಅದರ ಜಾಯಿಂಟ್ ಅನ್ನು ನಾವು ಒಂದು ಕಲ್ಲಿನ ಗೋಡೆಯ ಮಿಡ್ಲಿಗೆ ಬರುವಾಗೆ ಮಾಡಿದ್ವಿ, ಯಾಕಂದ್ರೆ ಇದಕ್ಕೆ ತುಂಬಾ ಸಪೋರ್ಟ್ ಸಿಗ್ತದೆ ಅಂತ. ಮತ್ತೆ ಸಿಮೆಂಟ್ ಶೀಟ್ ಒಂದ್ ಸೈಡ್ ನೈಸ್ ಬರ್ತದೆ, ಇನ್ನೊಂದ್ ಸೈಡ್ ಸ್ವಲ್ಪ ದರ್ಗು ಬರ್ತದೆ. ಸೊ ಆ ದರ್ಗು ಸೈಡ್ ಅನ್ನು ನಾವು ಮೇಲೆ ಹಾಕಿದ್ವಿ, ಯಾಕಂದ್ರೆ ಕೋಳಿಗಳಿಗೆ ನಿಲ್ಲಿಕ್ಕೆ ಎಲ್ಲ ಸುಲಭ ಆಗ್ತದೆ ಅಂತ. ಖಾಲಿ ಶೀಟಲ್ಲೇ ಕೋಳಿಗಳಿಗೆ ನಿಲ್ಲಿಕ್ಕೆ ಆಗುದಿಲ್ಲ, ಅದು ಕಾಲಿಗೆ ಸ್ವಲ್ಪ ನೋವಾಗ್ತದೆ. ಸೊ ಅದಕ್ಕೆ ಏನಾದ್ರು ಮಣ್ಣು, ಹೊಯ್ಗೆ ಅಥವಾ ಉಮಿ ಏನಾದ್ರು ಹಾಕ್ಬೇಕಾಗ್ತದೆ. ನಾವಿಲ್ಲಿ ಮಣ್ಣು ಹಾಕಿದ್ವಿ, ಕೆಲವು ಗೂಡಿಗೆ ಹಾಕ್ಲಿಕ್ಕೆ ಬಾಕಿ ಇದೆ. ಸೊ ಕೆಲವು ಗೂಡಿಗೆ ಹಾಕಿದ್ದೇವೆ. ಮಣ್ಣು ಯೂಸ್ ಮಾಡಿದ್ರೆ, ಹೊಯ್ಗೆ ಮಣ್ಣು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಕೋಳಿಗಳಿಗೆ, ಅಂಕದ ಕೋಳಿಗಳಿಗೆ. ಫೌಂಡೇಶನ್ ಇಂದ 4 ಸಾಲು ಕಟ್ಟಿ ನೆಕ್ಸ್ಟ್ ಸಿಮೆಂಟ್ ಶೀಟ್ ಹಾಕಿ ನೆಕ್ಸ್ಟ್ ವಾಪಸ್ 4 ಸಾಲು ಕಟ್ಟಿದ್ವಿ ಮೇಲ್ಗಡೆ. ಆಕ್ಚುಲಿ ಕೆಲವರಿಗೆ ಅನಿಸಬಹುದು ಇದು ತುಂಬಾ ಎತ್ತರ ಆಯ್ತು, ಇಷ್ಟು ಎತ್ತರ ಬೇಡ ಕೋಳಿಗಳಿಗೆ ಅಂತ. ಬಟ್ ಎಷ್ಟು ಎತ್ತರ ಇದ್ರೆ ಒಳ್ಳೇದು ಕೋಳಿಗಳಿಗೆ, ಸ್ವಲ್ಪ ಹೀಟ್ ಆಗುದು ಕಮ್ಮಿ ಆಗುತ್ತೆ. ತುಂಬಾ ಎತ್ತರ ಇದ್ರೆ ಹೀಟ್ ಕಮ್ಮಿ ಆಗುತ್ತೆ, ಮತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಹೀಟ್ ಆಗುತ್ತೆ. ಸೊ ಆ ಹೀಟ್ ಕಮ್ಮಿ ಮಾಡ್ಲಿಕ್ಕೆ ಅಂತ ನಾವು ಮೇಲ್ಗಡೆ ಅಡಿಕೆ ಮರದ ಸಲಕೆಯನ್ನು ಹಾಕಿದ್ವಿ. ಆಕ್ಚುಲಿ ಈ ಐಡಿಯಾ ತುಂಬಾ ಯೂಸ್ಫುಲ್ ಆಗುತ್ತೆ, ನೀವು ಕೂಡ ಯೂಸ್ ಮಾಡಬಹುದು. ಮತ್ತೆ ನೀವು ನಮ್ಮ ಹಳೆ ವಿಡಿಯೋ ನೋಡಿರ್ಬೋದು, ತಮಿಳುನಾಡಿನ ಮರಿಗಳ ಕೆಳಗಡೆ ಬ್ರೂಡಿಂಗ್ ಸೆಟಪ್ ಅಲ್ಲಿ ಇತ್ತು, ಅದನ್ನು ಶಿಫ್ಟ್ ಮಾಡಿ ಇಲ್ಲಿಗೆ ಹಾಕಿದ್ವಿ ಬಿಸಿಲು ತಾಗ್ಲಿ ಅಂತ. ಈಗ ನೋಡಿ ಒಳ್ಳೆ ಗ್ರೋತ್ ಆಗಿದೆ, ತಂಪು ಕೂಡ ಇದೆ, ಒಳ್ಳೆ ಗ್ರೋತ್ ಆಗಿದೆ ಮರಿಗಳೆಲ್ಲ. 30 ಮರಿಗಳಲ್ಲಿ ಆಲ್ರೆಡಿ 3 ಮರಿ ಸತ್ತೋಗಿದೆ, ಈಗ 27 ಮರಿ ಇದೆ. ನೀವು ಇಲ್ಲಿ ನೋಡಬಹುದು, ಅಂಕದ ಕೋಳಿಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಅಡಿಯಲ್ಲಿ ಮಣ್ಣು ಹೊಯ್ಗೆ ಹಾಕಿದ್ದು. ಸೊ ಸ್ವಲ್ಪಕ್ಕೆ ಗ್ರಿಪ್ ಒಳ್ಳೇದು ಸಿಗ್ತದೆ, ಮತ್ತೆ ಕಾಲಿನ ಅಡಿಯಲ್ಲಿ ಹಾನಿ ಆಗುದು ಅಂತ ಹೇಳ್ತೇವೆ, ಅದು ಆಗುದಿಲ್ಲ. ನೀವು ಇಲ್ಲಿ ಕೂಡ ನೋಡಬಹುದು, ಇಲ್ಲಿ ಕೂಡ ಅಡಿಕೆ ಸಲಕೆಯನ್ನು ಯೂಸ್ ಮಾಡಿದ್ದು. ನಾವೆಲ್ಲ ಫುಲ್ ಗೂಡಿಗೆ ಅಡಿಕೆ ಸಲಕೆಯನ್ನು ಯೂಸ್ ಮಾಡಿದ್ದು. ಅದರ ಮೇಲ್ಗಡೆ ಸಿಮೆಂಟ್ ಶೀಟ್ ಹಾಕಿದ್ದು, ಅದು ನೀರು ಬಂದ್ರೆ ಇಳ್ದು ಹೋಗ್ಲಿಕ್ಕೆ. ಮತ್ತೆ ಮೇಯ್ನ್ ನಮ್ಗೆ ತಂಪಾಗ್ಲಿಕ್ಕೆ ಇದೇ ಯೂಸ್ ಮಾಡಿದ್ದು. ನೆಕ್ಸ್ಟ್ ಅರೆಗಳು ಕೂಡ ಬರ್ತಾ ಇದೆ, ಬೇಸಿಗೆ ಕಾಲ ಆದಾಗ ತುಂಬಾ ಯೂಸ್ ಆಗುತ್ತೆ ಇದು. ನೀವು ಇಲ್ಲಿ ನೋಡಬಹುದು, ಇನ್ನೊಂದ್ ಸೈಡ್ ನ ಗೋಡೆ ಆಕ್ಚುಲಿ ಇದು ನಮ್ಮ ಹಳೆ ಮನೆಗೆ ಅಟ್ಯಾಚ್ ಆಗಿ ಕಟ್ಟಿದ್ದು. ಸೊ ಇಲ್ಲಿ ಕೂಡ ನಮ್ಗೆ ಉಳಿತು ಸ್ವಲ್ಪ. ನೀವು ಕೂಡ ಗೂಡು ಕಟ್ಟುವ ಪ್ಲಾನ್ ಇದ್ರೆ ನೀವು ಆದಷ್ಟು ನೋಡಿ ಎಲ್ಲೆಲ್ಲ ಉಳಿಸಬಹುದು ಅಂತ, ಯಾಕಂದ್ರೆ ತುಂಬಾ ಖರ್ಚು ಮಾಡಿ ಕಟ್ಟಿಸ ಪ್ರಯೋಜನ ಇಲ್ಲ. ನಮ್ಗೆ ಆದಷ್ಟು ಕಮ್ಮಿ ಖರ್ಚಿನಲ್ಲಿ ಮಾಡುವಾಗೆ ಮಾಡ್ಬೇಕು. ಇದೇ ಹೇಳಿದ್ದು ತಂಪಾಗುತ್ತೆ ಅಂತ. ಇದೇ ಸಿಮೆಂಟ್ ಶೀಟ್ ಕೆಳಗಡೆ ಗೂಡಿನ ಮೇಲ್ಗಡೆ ಜಸ್ಟ್ ಸಿಮೆಂಟ್ ಶೀಟ್ ಇರುದು. ಸೊ ಅದು ಕೂಡ ತಂಪು, ಅದೇನು ಹೀಟ್ ಆಗಲ್ಲ. ಸಿಮೆಂಟ್ ಶೀಟ್ ಅಂದ್ರೆ ನೀವು ಅನ್ಕೊಳ್ಬಹುದು ಅದು ಹೀಟ್ ಆಗುತ್ತೆ, ಬಟ್ ಅದೇನು ಹೀಟ್ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಪೇಪರ್ ಕೂಡ ಯೂಸ್ ಮಾಡಿರ್ತಾರೆ. ಸೊ ಅದು ಗಟ್ಟಿ ಕೂಡ ಬರುತ್ತೆ, ತಂಪು ಕೂಡ ಆಗುತ್ತೆ. ಕೋಳಿಗಳಿಗೆ ಬೆಸ್ಟ್ ಅದು. ಈ ಒಂದು ಗೂಡಿಗೆ ಮಾತ್ರ ಪೀಸ್ ಅನ್ನು ಹಾಕಿದ್ದು, ಮತ್ತೆ ಬಾಕಿ ಗೂಡಿಗೆಲ್ಲ ಫುಲ್ ಶೀಟೇ ಇದೆ. ನಿಮಗೆ ತೋರಿಸ್ತೇನೆ ನೋಡಿ, ಇದೆ ಬಾಕಿ ಗೂಡಿಗೆ ಹೀಗೆ ನೋಡಿ ಫುಲ್ ಶೀಟ್ ಇದೆ, ಅದರಲ್ಲಿ ಏನು ಪೀಸ್ ಇಲ್ಲ. ಈಗ 2 ಐಟಮ್ ಆಯ್ತು, ಇದು 3ನೇದು ಐಟಮ್. ಇದು ಸಿಮೆಂಟ್ ಶೀಟ್, ನಿಮ್ಗೆ ಗೊತ್ತಿರಬಹುದು, ನೀರಿಲ್ದು ಹೋಗ್ಲಿಕ್ಕೆ ಹಾಕುದು. ಇದಕ್ಕೆ ನಾವು ಸ್ವಲ್ಪ ಉದ್ದ ತಂದ್ವಿ, ಮಳೆಗಾಲದಲ್ಲಿ ನೀರೆಲ್ಲ ಇರಲಿ ಹಾರಬಾರ್ದು ಅಂತ. ಮತ್ತೆ ಬಿಸಿಲು ಕೂಡ ಸ್ವಲ್ಪ ಕಮ್ಮಿ ಬರಲಿ ಅಂತ ಉದ್ದ ಶೀಟ್ ತಂದ್ವಿ. ಇದು ಆಕ್ಚುಲಿ 4 ಫೀಟ್ ಅಗಲ ಮತ್ತು 6 ಫೀಟ್ ಉದ್ದ ಇದೆ.
ಇದು ಒಂದು ಶೀಟಿಗೆ 350 ರೂಪಾಯಿ. ನಾವು ಒಟ್ಟಿಗೆ 8 ಶೀಟ್ ತಂದ್ವಿ. ಸೊ ಇದಕ್ಕೆ ಓವರ್ ಆಲ್ ಕಾಸ್ಟ್ 2800 ಇದು ಶೀಟಿಗೆ ಆಯಿತು. ಆಕ್ಚುಲಿ ಕೆಳಗಡೆ ಗೂಡಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂದ್ರೆ ಇದೆ, ಬೇರೆ ಕೋಳಿಗಳು ಬಂದು ಇದಕ್ಕೆ ಮುಟ್ತದೆ. ಸೊ ಅದಕ್ಕೆ ನಾವು ಅಲ್ಲಿ ಗ್ರೀನ್ ನೆಟ್ ಇದೆ ಅಲ್ಲ, ಅದನ್ನು ಕಟ್ಟುದು ಕಾಣಬಾರ್ದು ಅಂತ. ಕಾಣಲಿಲ್ಲ ಅಂದ್ರೆ ಮುಟ್ಟುದು. ಹೇಗಿದ್ರು ಎಲ್ಲ ಕೋಳಿಗಳನ್ನು ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಕೆಲವು ಬಿಟ್ಕೊಂಡು ಇರ್ಬೇಕಾಗ್ತದೆ. ಬಟ್ ಬಿಟ್ಕೊಂಡಿದ್ರೆ ಇದೇ ಕಷ್ಟ, ಒಂದಕ್ಕೊಂದು ಬಂದು ಮೊಟ್ಟಿಕೊಂಡಿರ್ತದೆ. ಸೊ ಮುಟ್ಟಿದ್ರಿಂದ ಏನು ಕಷ್ಟ ಆಗ್ತದೆ ಅಂದ್ರೆ, ಅದು ಆಕ್ಚುಲಿ ಕಬ್ಬಿಣದ ಕೇಜ್ ಆಗಿರೋದ್ರಿಂದ ಮುಟ್ಟಿ ಅದ್ರ ಕೊಟ್ಟಿರ್ತದಲ್ಲ, ಅದು ಬೆಂಡ್ ಆಗ್ತದೆ. ಅದು ಬೆಂಡ್ ಆದ್ರೆ ನೆಕ್ಸ್ಟ್ ಫೈಟಿಗೆ ಆಗುವಾಗ ಅದಕ್ಕೆ ಕಚ್ಚಿ ಹಿಡಿದು ಹೊಡಿಲಿಕ್ಕೆ ಆಗುದಿಲ್ಲ. ಸೊ ಅದು ತುಂಬಾ ಎಫೆಕ್ಟ್. ಅಂಕದ ಕೋಳಿಗಳಿಗೆ ಹಾಗೆ ಇರಲೇಬಾರ್ದು, ಕೊಟ್ಟೆ ಎಲ್ಲ ಶಾರ್ಪ್ ಆಗಿರ್ಬೇಕು, ಇಲ್ಲಾಂದ್ರೆ ಅಂಕದ ಕೋಳಿಗಳು ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಗ್ರೀನ್ ನೆಟ್ ಇಲ್ಲಾಂದ್ರೆ ಗೋಣಿಯನ್ನು ಏನಾದ್ರು ಅಡ್ಡ ಇಟ್ಟು ಬಿಡುದು. ನೆಕ್ಸ್ಟ್ ಮೆಟೀರಿಯಲ್ ಬಗ್ಗೆ ನೋಡುವ. ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಇದೇ ಮೆಟೀರಿಯಲ್ ತುಂಬಾ ನಿಮ್ಗೆ ಲಾಸ್ ಆಗುತ್ತೆ ಅಂತ. ತುಂಬಾ ಖರ್ಚಾಗುದು ಇದೆ ಕಬ್ಬಿಣದ ಕೆಲಸಕ್ಕೆ. ಆಕ್ಚುಲಿ ನಾವು ಹೇಗೆ ಪ್ಲಾನ್ ಮಾಡಿದ್ರು ಅಂದ್ರೆ, ಒಳಗಿಂದ ನೆಟ್ ಬಂದು ಆ ಪೈಪ್ ಕಾಣಿಸ್ತಿದ್ದಲ್ಲ, ಆ ಪೈಪ್ ಒಳಗಿಂದ ಕೊಡ್ಬೇಕು ಅಂತಿತ್ತು, ಆ ಕಡೆಯಿಂದ ಸಹ ಈ ಕಡೆಯಿಂದ ಸಹ. ಸೊ ಸಂಪೂರ್ಣ ಗೂಡು ಆ ಗೋಡೆಯಿಂದ ಒಳಗಡೆ ಕೊಡ್ತಾ ಇತ್ತು. ಬಟ್ ಇಲ್ಲಿ ನಾವು ಕಂಪ್ಲೀಟ್ ಉಲ್ಟಾ ಮಾಡಿದ್ವಿ. ಫುಲ್ ಗೂಡು ಕಬ್ಬಿಣದ ಕೇಜಿ ಫುಲ್ ಗೂಡಿಂದ ಹೊರಗಡೆನೆ ಇದೆ. ಅದು ಯಾಕೆ ಮಾಡಿದ್ವಿ ಅಂದ್ರೆ, ಒಳಗಡೆ ಮಾಡಿದ್ರೆ ತುಂಬಾ ಕಬ್ಬಿನ ಖರ್ಚಾಗುತ್ತೆ, ಜಾಸ್ತಿ ಹೋಗುತ್ತೆ ಕಬ್ಬಿನ. ಅದಕ್ಕೆ ಹೊರಗಡೆಯಿಂದಾನೇ ಮಾಡಿದ್ವಿ. ಒಳಗಡೆಯಿಂದ ಒಳಗಡೆ ಮಾಡುದಾದ್ರೆ 2 ಪೈಪ್ ಬೇಕಾಗ್ತದೆ ಒಳಗಡೆಯಿಂದ ಒಳಗೆ ಹಾಕ್ಲಿಕ್ಕೆ. ಬಟ್ ಹೊರಗಡೆಯಿಂದ ಮಾಡುದಾದ್ರೆ ಒಂದೇ ಪೈಪ್ ಸಾಕು. ಆ ಕಡೆ ಕೂಡ ಈ ಕಡೆ ಕೂಡ ಒಂದೇ ಇದಕ್ಕೆ ನೆಟ್ ಅನ್ನು ಹಾಕುದು, ಮೆಶ್ ಅನ್ನು ಹಾಕುದು. ಸೊ ನಾವು ಹೊರಗಡೆಯಿಂದಾನೇ ಮಾಡಿದ್ವಿ. ನೆಕ್ಸ್ಟ್ ಈ ಕೇಜ್ ನೋಡ್ಬೋದು. ಈ ಮೆಸ್ಸಿಗೆ ಆಕ್ಚುಲಿ 42 ರುಪೀಸ್ ಹಾಕಿದ್ರು. ನಾವು ಬಂಡಲ್ ತಗೊಂಡ್ವಿ, ಒಂದು ಫುಲ್ ಬಂಡಲ್. ಸೊ ನಾವು 50 ಫೀಟ್ ಇದು ಬಂಡಲ್. ಅದು 5 ಫೀಟ್ ಅಗಲ ಮತ್ತು 50 ಫೀಟ್ ಉದ್ದ. ಆಕ್ಚುಲಿ ಟೋಟಲ್ ಗೂಡು ನಮ್ದು 24 ಫೀಟ್ ಇದೆ ಉದ್ದ. ಸೊ ನಮಗೆ 6 ಫೀಟ್ ಅಗಲದ್ದು ಕೇಜ್ ಸಿಕ್ತಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಬಟ್ ನಾವು ತುಂಬಾ ಕೇಳಿದ್ವಿ, ಎಲ್ಲಿ ಕೂಡ ಸಿಕ್ಲಿಲ್ಲ. 6 ಫೀಟ್ ಇದ್ದಾದ್ರೆ ನಡುವಲ್ಲಿ ಕಟ್ ಮಾಡಿದ್ರೆ 3 ಫೀಟ್ ಸಿಕ್ತಿತ್ತು. ಸೊ ಸುಲಭ ಆಗ್ತಿತ್ತು. ಬಟ್ ಸಿಕ್ಲಿಲ್ಲ. ಸೊ 5 ಫೀಟ್ ಇದೆ, 50 ಫೀಟ್ ತಗೊಂಡು ಮತ್ತೆ ಅದರಿಂದ ಸ್ವಲ್ಪ ಕಟ್ ಮಾಡಿ ತೆಗೆದ್ವಿ. ನೆಕ್ಸ್ಟ್ ಈ ಡೋರ್ ನೋಡ್ಬೋದು. ಡೋರ್ ಒಳಗಡೆಯಿಂದ ಒಳಗೆ ಹಾಕಿದ್ದು. ಫಸ್ಟಿಗೆ ಎಲ್ಲ ಹೊರಗಡೆ ಕೆಲಸ ಮಾಡಿ ನೆಕ್ಸ್ಟ್ ಡೋರ್ ಕೂರಿಸಿದ್ದು. ಮೆಶ್ಶಿದ್ದು ಅಮೌಂಟ್ ಹೇಳಿದೆ 42 ರುಪೀಸ್ 50 ಫೀಟ್. ಅದರ ಜೊತೆನೆ ನಾವು ಪೈಪು ಕೂಡ ತಂದದ್ದು. ಇದು ಆಕ್ಚುಲಿ ಅರ್ಧ ಇಂಚಿದ್ದು ಪೈಪು, 3/4 ಇಂಚಿದ್ದು. ಆ 3/4 ಇಂಚಿದ್ದು ಪೈಪು ಒಂದು 10 ಲೆಂತ್ ಏನೋ ತಂದಿದ್ವಿ. ಒಂದು ಲೆಂತ್ ಪೈಪಿಗೆ ಮೇ ಬಿ 250 ಏನೋ ಕೊಟ್ಟಿದ್ವಿ. ಸೊ 10 ತಂದಿದ್ವಿ. ಬಟ್ ಅದು ಶಾರ್ಟೇಜ್ ಆಯ್ತು ಅಂತ ವಾಪಸ್ ತಂದ್ವಿ. ವಾಪಸ್ 5 ಲೆಂತ್ ವಾಪಸ್ ತಂದ್ವಿ. ಖಾಲಿ ಆ ಡೋರ್ ಮಾಡ್ಲಿಕ್ಕೆ 5 ಲೆಂತ್ ಪೈಪ್ ಯೂಸ್ ಮಾಡಿದೆ. ಕಬ್ಬಿಣದ್ದು ನೀವು ಚಿಲ್ಕ ಕೂಡ ನೋಡಬಹುದು. ಕೆಲವುದಕ್ಕೆ ಬೇರೆ ಚಿಲ್ಕ ಯೂಸ್ ಮಾಡಿದೆ, ಕೆಲವುದಕ್ಕೆ ಬೇರೆ ಚಿಲ್ಕ ಯೂಸ್ ಮಾಡಿದೆ. ಮತ್ತೆ ನಾನು ನಿಮ್ಗೆ ಆಗ ಲೇಬರ್ ಚಾರ್ಜ್ ಹೇಳಿಲ್ಲ. ಕಲ್ಲು ಕಟ್ಟಿದ್ದಕ್ಕೆ 2 ದಿನ ಬಂದಿದ್ದಾರೆ ಇಬ್ಬರಿಬ್ಬರು. ಸೊ ಅವರಿಗೆ 3400 ಲೇಬರ್ ಚಾರ್ಜ್ ಆಗಿದೆ. ಮತ್ತೆ ಕಬ್ಬಿಣದ ಕೆಲಸಕ್ಕೆ ಕೂಡ ಇಬ್ರು ಬಂದಿದ್ರು. ಅವರಿಗೆ ಟೋಟಲ್ 7000 ಖರ್ಚಾಗಿದೆ ಖಾಲಿ ವರ್ಕಿಗೆ. ಕಬ್ಬಿಣದಕ್ಕೆ ಬೇರೆನೆ. ನೀವು ಈ ಚಿಲ್ಕ ಯೂಸ್ ಮಾಡಬಹುದು. ನೀವು ಇದನ್ನು ಯೂಸ್ ಮಾಡಿ, ಇನ್ನೊಂದು ಚಿಲ್ಕ ಯೂಸ್ ಮಾಡಬೇಡಿ. ಯಾಕಂದ್ರೆ ಇದು ತುಂಬಾ ಈಸಿ ಮತ್ತೆ ಒಳ್ಳೇದಾಗ್ತದೆ. ಬಟ್ ಇನ್ನೊಂದು ಚಿಲ್ಕ ತುಂಬಾ ಕಷ್ಟ ಆಗುತ್ತೆ. ಈ ಚಿಲ್ಕ ಯೂಸ್ ಮಾಡಬೇಡಿ. ಇನ್ನೊಂದು ನಾನು ಫಸ್ಟಿಗೆ ತೋರಿಸಿದ ಚಿಲ್ಕವನ್ನು ಯೂಸ್ ಮಾಡಿ. ನೆಕ್ಸ್ಟ್ ಅವರು ಸಂಪೂರ್ಣ ಕೇಜನ್ನು ಯಾವುದ್ರ ಮೇಲೆ ಆಧಾರದ ಮೇಲೆ ಇಟ್ಟರು ಅಂದ್ರೆ, ಕೆಳಗಡೆಯಿಂದ ಕಲ್ಲಿಗೆ ಒಂದು ರಾಡ್ ಅನ್ನು ಹಾಕಿ ನೆಕ್ಸ್ಟ್ ಅದನ್ನು ವೆಲ್ಡ್ ಮಾಡಿದ್ರು. ಸೊ ಸಂಪೂರ್ಣ ಕೇಜಿನ ಬಲ ಆ ವೆಲ್ಡಿಂಗ್ ಅಲ್ಲಿ. ಸೊ ಅದು 3-4 ಪ್ಲೇಸ್ ಅಲ್ಲಿ ಅದನ್ನೇ ಹಾಕಿದ್ರು, ಹಾಗೆ ಮಾಡಿ ವೆಲ್ಡ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಗೋಡೆ ಎಂಡ್ ಅಲ್ಲಿ ಕಬ್ಬಿಣಕ್ಕೆ ಆನಿ ಹೊಡೆದು ಅದರ ವೆಯ್ಟ್ ಅಲ್ಲಿ ನಿಲ್ಲಿಸಿದ್ರು. ಸೊ ಇದೇ 2 ಅವರು ಮಾಡಿದ್ದು ಕೇಜನ್ನು ಬಲದಲ್ಲಿ ನಿಲ್ಲಿಸಲಿಕ್ಕೆ. ಬೇರೆ ಎಂತ ಸಹ ಅದಕ್ಕೆ ಆಧಾರ ಇಲ್ಲ, ಇದೇ 2 ಆಧಾರ. ನೆಕ್ಸ್ಟ್ ಕಬ್ಬಿಣಕ್ಕೆ ಪೈಂಟ್, ನಾವು ಇದೇ ಪೈಂಟ್ ಯೂಸ್ ಮಾಡಿದ್ದು, ಗ್ರೇ ಕಲರ್. ಬಟ್ ಮತ್ತೆ ಹೇಳಿದ್ರು ಬ್ಲಾಕ್ ಕಲರ್ ಯೂಸ್ ಮಾಡಬೇಕಿತ್ತು, ತುಂಬಾ ಒಳ್ಳೇದು ಅಂತ. ಬ್ಲಾಕ್ ಕಲರ್ ಪೈಂಟ್ ಯೂಸ್ ಮಾಡೋದ್ರಿಂದ ಉಪಯೋಗ ಎಂತ ಅಂತ ಹೇಳಿದ್ರೆ, ಒಳಗಡೆಯಿಂದ ಕೋಳಿಗಳು ಡೈರೆಕ್ಟ್ ಕಾಣ್ತವೆ. ಗ್ರೇ ಕಲರ್ ಅಲ್ಲಿ ಕಾಣುದಿಲ್ಲ, ಸ್ವಲ್ಪ ಅಡ್ಡ ಆಗ್ತದೆ. ಬಟ್ ಅದರಲ್ಲಿ ಡೈರೆಕ್ಟ್ ಕಾಣ್ತದೆ ಅಂತ. ಇಷ್ಟೇ ಖರ್ಚಾದದ್ದು ಇಷ್ಟೇ. ನೀವು ನೋಡ್ಬೋದು ಎಲ್ಲ ಡೀಟೇಲ್ ಹೇಳಿದ್ದೇನೆ ನಾನು. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಹೇಳ್ತೇನೆ, ಆನ್ಸರ್ ಮಾಡ್ತೇನೆ. ಮತ್ತೆ ಇದು ಕೋಳಿ ನೀವು ನೋಡ್ಬೋದು, ನನ್ನ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಕಾವಿಗೆ ಕೂತಿದೆ 12 ಮೊಟ್ಟೆ ಇಟ್ಟು ಅಂತ. ಇದ್ರ ಅಪ್ಡೇಟ್ ನೋಡಿ. ಇದು ಮೊಟ್ಟೆ ಹೊಡೆದಿದೆ, 9 ಮರಿಗಳಿದೆ. 3 ಮೊಟ್ಟೆ ವೇಸ್ಟ್ ಆಗಿದೆ, ಉಳಿದ 9 ಮರಿಗಳನ್ನು ಹೊಡೆದಿದೆ. ಎಲ್ಲ ಮರಿಗಳೆಲ್ಲ ಒಳ್ಳೇದಿದೆ, ತುಂಬಾ ಕ್ವಾಲಿಟಿ ಇದೆ. ಸಂಪೂರ್ಣ ಗೂಡಿನ ಖರ್ಚು, ಮೆಟೀರಿಯಲ್ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೇನೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಕೇಳಿ, ಹೇಳ್ತೇನೆ. ಮತ್ತೆ ಇದು ವರ್ತ್ ಉಂಟಾ ಇಲ್ವಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ, ಒಳ್ಳೇದಾಗಿದಾ ಇಲ್ವಾ ಹೇಗಿದೆ ಅಂತ. ನೆಕ್ಸ್ಟ್ ನೀವು ಕೂಡ ಮಾಡೋದಾದ್ರೆ ನಮಗೆ ಇನ್ಫಾರ್ಮ್ ಮಾಡಿ, ನಾವು ಕೂಡ ಹೇಳ್ತೇವೆ, ಡೀಟೇಲ್ ಬೇಕಾದ್ರೆ ಕೊಡ್ತೇವೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.